ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಬ್ರಹ್ಮಾಂಡದ ಗ್ರಹಗಳ ಚಲನೆ ನಮ್ಮ ಜೀವನದ ಗತಿಯನ್ನೇ ಬದಲಾಯಿಸುವ ಶಕ್ತಿ ಹೊಂದಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೌರಮಂಡಲದ ಅತ್ಯಂತ ಶುಭ ಗ್ರಹಗಳಾದ ದೇವಗುರು ಬೃಹಸ್ಪತಿ ಮತ್ತು ದೈತ್ಯಗುರು ಶುಕ್ರಾಚಾರ್ಯರು ಈಗ ಒಂದೇ ರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ. ಇದರ ಜೊತೆಗೆ ಇದೇ ಮೇ ತಿಂಗಳ 18, 19 ಮತ್ತು 20ನೇ ದಿನಾಂಕಗಳಂದು ಮನಸ್ಸಿನ ಕಾರಕನಾದ ಚಂದ್ರದೇವನು ಕೂಡ ಮಿಥುನ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಹೌದು ವೀಕ್ಷಕರೇ, ಜ್ಞಾನದ ಅಧಿಪತಿ ಗುರು, ಐಶ್ವರ್ಯದ ಅಧಿಪತಿ ಶುಕ್ರ ಮತ್ತು ಮನಸ್ಸಿನ ಅಧಿಪತಿ ಚಂದ್ರ, ಈ ಮೂರು ಪ್ರಬಲ ಗ್ರಹಗಳು ಒಟ್ಟಿಗೆ ಸೇರುತ್ತಿರುವುದರಿಂದ ಬ್ರಹ್ಮಾಂಡದಲ್ಲಿ ಅತ್ಯಂತ ಅಪರೂಪದ ತ್ರಿಗ್ರಾಹಿ ಯೋಗ ಹಾಗೂ ಮಹಾಭಾಗ್ಯ ಯೋಗ ನಿರ್ಮಾಣಗೊಳ್ಳುತ್ತಿದೆ. ಇಂತಹ ಅದ್ಭುತ ಯೋಗಗಳು ಶತಮಾನಗಳಿಗೊಮ್ಮೆ ಮಾತ್ರ ಸಂಭವಿಸುತ್ತವೆ. ಈ ಶುಭ ಯೋಗಗಳ ಪ್ರಭಾವದಿಂದಾಗಿ ಒಟ್ಟು 6 ರಾಶಿಗಳ ಜಾತಕರ ಜೀವನದಲ್ಲಿ ದಾರಿದ್ರ್ಯ ಮುಗಿದು ಕುಬೇರ ಯೋಗ ಆರಂಭವಾಗುವ ಕಾಲ ಸನ್ನಿಹಿತವಾಗಿದೆ. ಇವರ ಧನ ಸಂಪತ್ತು ವೃದ್ಧಿಯಾಗುವುದರ ಜೊತೆಗೆ ವೃತ್ತಿ ಜೀವನದಲ್ಲಿ ಹಿಂದೆಂದೂ ಕಾಣದ ಅಪಾರ ಯಶಸ್ಸು ಸಿಗಲಿದೆ. ನಿಮ್ಮ ರಾಶಿಯೂ ಕೂಡ ಈ ಅದೃಷ್ಟದ 6 ರಾಶಿಗಳಲ್ಲಿ ಒಂದಾಗಿದೆಯೇ? ನಿಮ್ಮ ಜೀವನದಲ್ಲಿ ಯಾವೆಲ್ಲ ಸಕಾರಾತ್ಮಕ ಬದಲಾವಣೆಗಳು ಬರಲಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ಅತ್ಯಂತ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೆ ನೋಡಿ. ಪ್ರತಿ ರಾಶಿಯ ಫಲಗಳನ್ನು ತಿಳಿಯುವುದಕ್ಕಿಂತ ಮುನ್ನ ಈ ಮಹಾಭಾಗ್ಯ ಯೋಗ ಮತ್ತು ತ್ರಿಗ್ರಾಹಿ ಯೋಗ ಎಷ್ಟೊಂದು ಶಕ್ತಿಶಾಲಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಜ್ಯೋತಿಷ್ಯದಲ್ಲಿ ಗುರುವನ್ನು ಜ್ಞಾನ, ಸಂತಾನ, ಅದೃಷ್ಟ ಮತ್ತು ಧನದ ಕಾರಕ ಎಂದು ಕರೆಯಲಾಗುತ್ತದೆ. ಶುಕ್ರನನ್ನು ಭೌತಿಕ ಸುಖ, ಸಂಪತ್ತು, ಪ್ರೀತಿ ಮತ್ತು ವೈವಾಹಿಕ ಜೀವನದ ಕಾರಕ ಎನ್ನಲಾಗುತ್ತದೆ. ಇನ್ನು ಚಂದ್ರ ನಮ್ಮ ಆಲೋಚನೆ ಮತ್ತು ಮನಸ್ಸನ್ನು ನಿಯಂತ್ರಿಸುತ್ತಾನೆ. ಗುರು ಮತ್ತು ಶುಕ್ರರು ಪರಸ್ಪರ ಶತ್ರು ಗ್ರಹಗಳಾಗಿದ್ದರೂ ಇವರಿಬ್ಬರು ಶುಭ ಗ್ರಹಗಳೇ ಆಗಿದ್ದಾರೆ. ಇವರೊಂದಿಗೆ ಚಂದ್ರನು ಸೇರಿದಾಗ ಜಾತಕದಲ್ಲಿ ಧನ ಧಾನ್ಯಗಳ ಮಳೆ ಸುರಿಯುತ್ತದೆ. ಮೇ 18ರಿಂದ 20ರವರೆಗೆ ಮಿಥುನ ರಾಶಿಯಲ್ಲಿ ಸೃಷ್ಟಿಯಾಗುವ ಈ ಗ್ರಹಗಳ ಮಿಲನವು 6 ರಾಶಿಯವರ ಹಣೆಬರಹವನ್ನೇ ಬದಲಾಯಿಸಲಿದೆ. ಆ ಅದೃಷ್ಟದ 6 ರಾಶಿಗಳು ಯಾವುವು? ಈಗ ವಿವರವಾಗಿ ತಿಳಿಯೋಣ. 1. ವೃಷಭ ರಾಶಿ. ಈ ಪಟ್ಟಿಯಲ್ಲಿ ಮೊದಲನೆಯದಾಗಿ ಬರುವ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಜಾತಕದ ಪ್ರಕಾರ ಈ ಶುಕ್ರ, ಚಂದ್ರ ಮತ್ತು ಗುರು ಗ್ರಹಗಳ ಸಂಯೋಗವು ನಿಮ್ಮ ಜಾತಕದ ದ್ವಿತೀಯ ಭಾವದಲ್ಲಿ ಅಂದರೆ ಧನ ಸ್ಥಾನದಲ್ಲಿ ಸಂಭವಿಸುತ್ತಿದೆ. ಇದು ನಿಮಗೆ ಅತ್ಯಂತ ಶಕ್ತಿಶಾಲಿ ರಾಜಯೋಗವನ್ನು ತರಲಿದೆ. ಆರ್ಥಿಕ ಮತ್ತು ವೃತ್ತಿ ಜೀವನ. ಧನ ಸ್ಥಾನದಲ್ಲಿ ಈ 3 ಶುಭ ಗ್ರಹಗಳು ಕೂರುವುದರಿಂದ ನಿಮ್ಮ ಆದಾಯದಲ್ಲಿ ಹಠಾತ್ ಆಗಿ ಅಪಾರ ಪ್ರಮಾಣದ ಏರಿಕೆ ಕಂಡುಬರುತ್ತದೆ. ಹೂಡಿಕೆ ಮಾಡಿದ ಹಣದಿಂದ ಲಾಭ ಬರಲಿದೆ. ಉದ್ಯೋಗಸ್ಥರಿಗೆ ಸಂಬಳದ ಹೆಚ್ಚಳ ಅಥವಾ ಬಡ್ತಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ವ್ಯಾಪಾರಸ್ಥರು ಕೈಗೊಂಡ ಹೊಸ ಯೋಜನೆಗಳು ನಿರೀಕ್ಷೆಗೂ ಮೀರಿದ ಲಾಭ ತಂದುಕೊಡಲಿವೆ. ಸಾಮಾಜಿಕ ಮತ್ತು ವೈಯಕ್ತಿಕ ಜೀವನ. ಈ ಅವಧಿಯಲ್ಲಿ ನಿಮ್ಮ ಸಕಾರಾತ್ಮಕ ದೃಷ್ಟಿಕೋನ ಹೆಚ್ಚಾಗುತ್ತದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು
ಯಶಸ್ಸಿನತ್ತ ಮುನ್ನಡೆಯುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರಸಿದ್ಧಿ ಹೆಚ್ಚಾಗಲಿದೆ. ಸಮಾಜದ ಹಿರಿಯ ಮತ್ತು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಉತ್ತಮ ಸಂಪರ್ಕಗಳು ಸಾಧಿತವಾಗಲಿದ್ದು, ಅದು ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲ ತರಲಿದೆ. ಕೌಟುಂಬಿಕ ಜೀವನ. ವೈವಾಹಿಕ ಜೀವನದಲ್ಲಿ ದೀರ್ಘಕಾಲದಿಂದ ಇದ್ದ ಭಿನ್ನಾಭಿಪ್ರಾಯಗಳು, ಗಂಡನ ಮನೆಯವರೊಂದಿಗಿನ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯಲಿವೆ. ಕುಟುಂಬದಲ್ಲಿ ಶಾಂತಿ ಮೂಡಲಿದೆ. ವಿಶೇಷ ಉದಾಹರಣೆ: ನೀವು ಒಂದು ವೇಳೆ ಹೊಸ ಉದ್ಯಮ ಆರಂಭಿಸಲು ಹಣದ ಕೊರತೆ ಎದುರಿಸುತ್ತಿದ್ದರೆ, ಈ 3 ದಿನಗಳಲ್ಲಿ ನಿಮಗೆ ಬ್ಯಾಂಕ್ ಸಾಲ ಅಥವಾ ಹಿತೈಷಿಗಳಿಂದ ಆರ್ಥಿಕ ಸಹಾಯ ಬಹಳ ಸುಲಭವಾಗಿ ಸಿಗಲಿದೆ. ಪರಿಹಾರ: ಶುಕ್ರವಾರದ ದಿನ ಲಕ್ಷ್ಮೀದೇವಿಗೆ ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡಿ. 2. ಮಿಥುನ ರಾಶಿ. ಎರಡನೆಯದಾಗಿ, ಈ ಮಹಾಯೋಗದ ಕೇಂದ್ರ ಬಿಂದುವಾಗಿರುವ ಮಿಥುನ ರಾಶಿ. ಏಕೆಂದರೆ ಈ ತ್ರಿಗ್ರಾಹಿ ಯೋಗವು ನಿಮ್ಮದೇ ರಾಶಿಯಲ್ಲಿ, ಅಂದರೆ ನಿಮ್ಮ ಜಾತಕದ ಲಗ್ನ ಭಾವದಲ್ಲಿ ನಿರ್ಮಾಣವಾಗುತ್ತಿದೆ. ಹೀಗಾಗಿ ಈ ಯೋಗದ ಸಂಪೂರ್ಣ ಮತ್ತು ಗರಿಷ್ಠ ಲಾಭ ನಿಮಗೆ ಸಿಗಲಿದೆ. ನಿಮ್ಮ ಅದೃಷ್ಟದ ಬಾಗಿಲು ಈಗ ತೆರೆಯಲಿದೆ. ಆರ್ಥಿಕ ಲಾಭಗಳು. ನಿಮ್ಮ ರಾಶಿಯಲ್ಲಿಯೇ ಧನ ಮತ್ತು ಭಾಗ್ಯದ ಕಾರಕರು ಸೇರಿರುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಅತ್ಯಂತ ಬಲಗೊಳ್ಳಲಿದೆ. ವಿಶೇಷವಾಗಿ ಷೇರು ಮಾರುಕಟ್ಟೆ, ಲಾಟರಿ ಅಥವಾ ಕಮಿಷನ್ ಆಧಾರಿತ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿರುವವರಿಗೆ ಈ ಅವಧಿಯಲ್ಲಿ ಬಂಪರ್ ಲಾಭ ಕಾಯ್ದಿದೆ. ನೀವು ಮಾಡುವ ಪ್ರತಿಯೊಂದು ಪ್ರಯತ್ನದಲ್ಲೂ ವಿಜಯ ನಿಮ್ಮದಾಗಲಿದೆ. ವೃತ್ತಿ ಮತ್ತು ಉದ್ಯೋಗ. ಕೆಲಸದ ಸ್ಥಳದಲ್ಲಿ ಕಳೆದ ಕೆಲವು ಸಮಯದಿಂದ ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ, ರಾಜಕೀಯ ಅಥವಾ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದೆ. ನಿಮ್ಮ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧ ಅತ್ಯಂತ ಬಲಗೊಳ್ಳಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸೂಕ್ತ ಮನ್ನಣೆ ದೊರೆಯಲಿದೆ. ಮಾನಸಿಕ ನೆಮ್ಮದಿ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬೀಳಲಿದೆ. ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಟೆನ್ಷನ್, ಕೌಟುಂಬಿಕ ಕಲಹಗಳು ದೂರವಾಗಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸುವ ಆರ್ಥಿಕ ಸೌಕರ್ಯ ನಿಮ್ಮದಾಗಲಿದೆ. ವಿಶೇಷ ಉದಾಹರಣೆ: ಕಳೆದುಹೋದ ಹಳೆಯ ಆಸ್ತಿ ಕೈ ಸೇರಬಹುದು ಅಥವಾ ಹಳೆಯ ಬಾಕಿ ಸಾಲಗಳು ವಸೂಲಿಯಾಗಿ ನಿಮ್ಮ ಕೈ ಸೇರಲಿವೆ. ಪರಿಹಾರ: ದಿನನಿತ್ಯ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ನಿಮಗೆ ಮತ್ತಷ್ಟು ಶುಭ ತರಲಿದೆ. 3. ಕನ್ಯಾ ರಾಶಿ. ಮೂರನೇ ಅದೃಷ್ಟದ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಜಾತಕದ ಪ್ರಕಾರ ಈ 3 ಗ್ರಹಗಳ ಶುಭ ಸಂಯೋಗವು ನಿಮ್ಮ ಜಾತಕದ 10ನೇ ಮನೆಯಲ್ಲಿ, ಅಂದರೆ ಕರ್ಮಸ್ಥಾನದಲ್ಲಿ ಆಗುತ್ತಿದೆ. ಕರ್ಮಸ್ಥಾನದಲ್ಲಿ ಗುರು, ಶುಕ್ರ, ಚಂದ್ರರ ಸಂಗಮ ಎಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ದೈತ್ಯ ಜಿಗಿತವನ್ನು ಕಾಣಲಿದ್ದೀರಿ ಎಂದರ್ಥ. ಉದ್ಯೋಗ ಮತ್ತು ವ್ಯಾಪಾರ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ 100% ಯಶಸ್ಸು ನಿಮ್ಮದಾಗಲಿದೆ. ನಿರುದ್ಯೋಗಿಗಳಿಗೆ ಬಹಳ ದಿನಗಳಿಂದ ಒಳ್ಳೆಯ ಕೆಲಸಕ್ಕಾಗಿ ಹುಡುಕುತ್ತಿರುವವರಿಗೆ ಈ 3 ದಿನಗಳಲ್ಲಿ ಅತ್ಯುತ್ತಮ
ಕಂಪನಿಯಿಂದ ಆಫರ್ ಲೆಟರ್ ಬರುವ ಶುಭ ಸುದ್ದಿ ಸಿಗಲಿದೆ. ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಜೊತೆಗೆ ವರ್ಗಾವಣೆಯೂ ಸಿಗಬಹುದು. ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುವಿರಿ. ಆಸ್ತಿ ಮತ್ತು ಹೂಡಿಕೆ. ನೀವೇನಾದರೂ ಸ್ವಂತ ಮನೆ, ಫ್ಲ್ಯಾಟ್ ಅಥವಾ ಹೊಸದಾಗಿ ವ್ಯಾಪಾರ ಮಾಡಲು ಅಂಗಡಿಯನ್ನು ಖರೀದಿಸಬೇಕು ಎಂದು ಪ್ಲ್ಯಾನ್ ಮಾಡುತ್ತಿದ್ದರೆ ಅದಕ್ಕೆ ಈ ಸಮಯ ಅತ್ಯಂತ ಸೂಕ್ತವಾಗಿದೆ. ನಿಮ್ಮ ಯೋಜನೆಗಳೆಲ್ಲವೂ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ವಿವಾಹ ಯೋಗ. ಈ ರಾಶಿಯ ಅವಿವಾಹಿತ ಯುವಕ ಯುವತಿಯರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಮನಸ್ಸಿಗೆ ಒಪ್ಪುವಂತಹ ಅತ್ಯುತ್ತಮ ವಿವಾಹ ಪ್ರಸ್ತಾಪಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ. ವಿಶೇಷ ಉದಾಹರಣೆ: ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಸರ್ಕಾರಿ ಕೆಲಸಗಳು ಅಥವಾ ಕರಾರುಗಳು ಈ ಅವಧಿಯಲ್ಲಿ ಸುಲಭವಾಗಿ ಮಂಜೂರಾಗಲಿವೆ. ಪರಿಹಾರ: ಬುಧವಾರದ ದಿನ ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ. ಓಂ ಗಂ ಗಣಪತಯೇ ನಮಃ ಮಂತ್ರ ಜಪಿಸಿ. ವೀಕ್ಷಕರೇ, ಇನ್ನುಳಿದ 3 ರಾಶಿಗಳ ಮಹತ್ವದ ಫಲಗಳನ್ನು ತಿಳಿಯುವುದಕ್ಕಿಂತ ಮುನ್ನ ನಿಮಗೊಂದು ಸಣ್ಣ ವಿನಂತಿ. ಬ್ರಹ್ಮಾಂಡದ ಈ ದೈವಿಕ ಮಾಹಿತಿಯನ್ನು ನಾವು ನಿಮಗಾಗಿ ತರುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ಉತ್ತಮ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ಹಾಗೆಯೇ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ನೀವಿನ್ನು ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಬನ್ನಿ ಈಗ ಮುಂದಿನ ಆ 3 ಅದೃಷ್ಟದ ರಾಶಿಗಳು ಯಾವುವು ಎಂದು ನೋಡೋಣ. 4. ತುಲಾರಾಶಿ. 4ನೇಯದಾಗಿ ಈ ಮಹಾಭಾಗ್ಯ ಯೋಗದ ಲಾಭ ಪಡೆಯುತ್ತಿರುವ ರಾಶಿ ತುಲಾರಾಶಿ. ತುಲಾರಾಶಿಯ ಅಧಿಪತಿ ಸ್ವಯಂ ಶುಕ್ರಾಚಾರ್ಯರು. ಈಗ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನು ಗುರು ಮತ್ತು ಚಂದ್ರನೊಂದಿಗೆ ಮಿಥುನ ರಾಶಿಯಲ್ಲಿ ಸಂಯೋಗ ಹೊಂದುತ್ತಿರುವುದರಿಂದ ನಿಮಗೆ ರಾಜರಂತಹ ಜೀವನ ಲಭಿಸುವ ಯೋಗವಿದೆ. ಭಾಗ್ಯ ಮತ್ತು ಪ್ರಗತಿ. ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟ 100% ನಿಮ್ಮ ಕೈ ಹಿಡಿಯಲಿದೆ. ಹಿರಿಯ ಸರ್ಕಾರಿ ಅಧಿಕಾರಿಗಳೊಂದಿಗೆ ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳೊಂದಿಗೆ ನಿಮಗಿದ್ದ ಸಂಬಂಧಗಳು ಸುಧಾರಿಸಲಿವೆ. ಅವರ ಪ್ರಭಾವ ಹಾಗೂ ಸಹಾಯದಿಂದ ನಿಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳು ಕ್ಷಣಾರ್ಧದಲ್ಲಿ ಬಗೆಹರಿಯಲಿವೆ. ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ. ನಿಮ್ಮ ವ್ಯಾಪಾರದಲ್ಲಿ ದೀರ್ಘಕಾಲದಿಂದ ನಷ್ಟ ಅಥವಾ ಮಂದಗತಿ ಇದ್ದರೆ ಈ 3 ದಿನಗಳಲ್ಲಿ ವ್ಯಾಪಾರ ಚುರುಕುಗೊಳ್ಳಲಿದೆ. ಹೊಸ ಗ್ರಾಹಕರು ಒಲಿದು ಬರಲಿದ್ದಾರೆ. ಆರ್ಥಿಕ ಮುಗ್ಗಟ್ಟುಗಳು ದೂರವಾಗಿ ಸಂಪತ್ತು ಕ್ರೋಢೀಕರಿಸುವ ಹೊಸ ಮಾರ್ಗಗಳು ನಿಮಗೆ ಗೋಚರಿಸಲಿವೆ. ಕೌಟುಂಬಿಕ ಸುಖ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ಕೌಟುಂಬಿಕ ಸದಸ್ಯರ ನಡುವೆ ಪ್ರೀತಿ ವಿಶ್ವಾಸ ಹೆಚ್ಚಾಗುವುದರಿಂದ ನಿಮ್ಮ ಮನಸ್ಸು ಅತ್ಯಂತ ಸಂತಸ ಮತ್ತು ನೆಮ್ಮದಿಯಿಂದ ಕೂಡಿರಲಿದೆ. ವಿಶೇಷ ಉದಾಹರಣೆ: ನೀವು ವಿದೇಶ ಪ್ರವಾಸ ಅಥವಾ
ತೀರ್ಥಯಾತ್ರೆಗೆ ಹೋಗಲು ಬಯಸುತ್ತಿದ್ದರೆ ಈ ಅವಧಿಯಲ್ಲಿ ಅದಕ್ಕೆ ಬೇಕಾದ ವೀಸಾ ಅಥವಾ ಹಣಕಾಸಿನ ಸೌಲಭ್ಯಗಳು ತಾನಾಗಿಯೇ ಒದಗಿ ಬರಲಿವೆ. ಪರಿಹಾರ: ಶುಕ್ರವಾರದ ದಿನ ಬಡವರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ದಾನ ಮಾಡಿ. 5. ಧನುರಾಶಿ. 5ನೇ ಅದೃಷ್ಟದ ರಾಶಿ ಧನುರಾಶಿ. ಧನುರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ. ನಿಮ್ಮ ರಾಶಿಯಾಧಿಪತಿಯೇ ಈಗ ಶುಕ್ರ ಮತ್ತು ಚಂದ್ರನೊಂದಿಗೆ ನಿಮ್ಮ ಜಾತಕದ 7ನೇ ಮನೆಯಲ್ಲಿ ಅಂದರೆ ಕಳತ್ರ ಹಾಗೂ ಪಾಲುದಾರಿಕೆಯ ಸ್ಥಾನದಲ್ಲಿ ಸಂಯೋಗಗೊಳ್ಳುತ್ತಿದ್ದಾರೆ. ಜ್ಯೋತಿಷ್ಯದ ಪ್ರಕಾರ ಈ ಅವಧಿಯಲ್ಲಿ ನೀವು ಯಾವ ವಸ್ತುವನ್ನು ಮುಟ್ಟಿದರೂ ಅದು ಚಿನ್ನವಾಗುವ ಸಂಭವ ಹೆಚ್ಚಿದೆ. ಅಂದರೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಜಯ ನಿಶ್ಚಿತ. ಆರ್ಥಿಕ ಮತ್ತು ಕೋರ್ಟ್ ಕಚೇರಿ ವ್ಯವಹಾರಗಳು. ನಿಮ್ಮ ಆದಾಯದಲ್ಲಿ ಅನಿರೀಕ್ಷಿತ ವೃದ್ಧಿಯಾಗಲಿದೆ. ಆರ್ಥಿಕ ಮತ್ತು ವೈಯಕ್ತಿಕ ಸಮಸ್ಯೆಗಳಿಂದ ಸಂಪೂರ್ಣ ಮುಕ್ತಿ ಸಿಗಲಿದೆ. ಮುಖ್ಯವಾಗಿ ನಿಮ್ಮ ಜಮೀನು, ಆಸ್ತಿ ವಿವಾದಗಳು ಅಥವಾ ನ್ಯಾಯಾಲಯದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಪ್ರಕರಣಗಳ ತೀರ್ಪು ಈ ಅವಧಿಯಲ್ಲಿ ನಿಮ್ಮ ಪರವಾಗಿ ಬರಲಿದೆ. ಇದರಿಂದ ನಿಮ್ಮ ದೊಡ್ಡ ಆತಂಕವೊಂದು ದೂರವಾಗಲಿದೆ. ಉದ್ಯೋಗ ಮತ್ತು ವ್ಯಾಪಾರ ಪಾಲುದಾರಿಕೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಮನಸ್ಸಿಗೆ ತಕ್ಕ ಕೆಲಸ ಸಿಗಲಿದೆ. ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಿರಿ. ಇದು ಭವಿಷ್ಯದಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭ ತರಲಿದೆ. ವಿಶೇಷ ಉದಾಹರಣೆ: ಯಾವುದೇ ಹೊಸ ಉದ್ಯಮ ಆರಂಭಿಸಲು ಅಥವಾ ಹಳೆಯ ಸಾಲ ತೀರಿಸಲು ಈ ಅವಧಿ ಅತ್ಯಂತ ಶುಭಪ್ರದವಾಗಿದೆ. ಪರಿಹಾರ: ಗುರುವಾರದ ದಿನ ಹಳದಿ ಬಣ್ಣದ ವಸ್ತ್ರ ಧರಿಸಿ ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನು ದೇವಸ್ಥಾನಕ್ಕೆ ದಾನ ಮಾಡಿ. 6. ಕುಂಭರಾಶಿ. ಈ ಪಟ್ಟಿಯಲ್ಲಿ ಕೊನೆಯದಾಗಿ ಬರುವ 6ನೇ ರಾಶಿ ಕುಂಭರಾಶಿ. ಕುಂಭರಾಶಿಯ ಜಾತಕದ ಪ್ರಕಾರ ಈ ಗುರು ಶುಕ್ರ ಚಂದ್ರರ ಅದ್ಭುತ ತ್ರಿಗ್ರಾಹಿ ಯೋಗವು ನಿಮ್ಮ ಜಾತಕದ 5ನೇ ಮನೆಯಲ್ಲಿ ಅಂದರೆ ಪುತ್ರ ಮತ್ತು ವಿದ್ಯಾಸ್ಥಾನದಲ್ಲಿ ನಿರ್ಮಾಣವಾಗುತ್ತಿದೆ. ಇದರಿಂದ ನಿಮಗೆ ಭೂಮಿ, ಮನೆ ಮತ್ತು ಸಂಪತ್ತಿನ ವಿಷಯದಲ್ಲಿ ಅಪಾರ ಲಾಭ ಸಿಗಲಿದೆ. ಹೂಡಿಕೆ ಮತ್ತು ಕಳೆದುಹೋದ ಹಣ. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ಸ್ ಅಥವಾ ಲಾಟರಿ ವ್ಯವಹಾರಗಳಲ್ಲಿ ನಿಮಗೆ ಅನಿರೀಕ್ಷಿತ ಲಾಭ ಸಿಗಲಿದೆ. ಎಲ್ಲೋ ಸಿಲುಕಿಕೊಂಡಿದ್ದ ಯಾರೋ ಪಡೆದು ವಾಪಸ್ ನೀಡದ ನಿಮ್ಮ ಹಳೆಯ ಹಣ ಈ ಅವಧಿಯಲ್ಲಿ ನಿಮ್ಮ ಕೈ ಸೇರುವ ಸಾಧ್ಯತೆ ತುಂಬ ಹೆಚ್ಚಾಗಿದೆ. ಆಸ್ತಿ ಖರೀದಿಗೆ ಸಂಬಂಧಿಸಿದ ವಿವಾದಗಳು ಹಿರಿಯರ ವ್ಯಕ್ತಿಯೊಬ್ಬರ ಮಧ್ಯಸ್ಥಿಕೆಯಿಂದ ಸುಲಭವಾಗಿ ಬಗೆಹರಿಯಲಿವೆ. ಸಂತಾನ ಮತ್ತು ಕೌಟುಂಬಿಕ ಭಾಗ್ಯ. ಈ ರಾಶಿಯ ನವ ದಂಪತಿಗಳಿಗೆ ದೀರ್ಘಕಾಲದಿಂದ ಮಕ್ಕಳಾಗಿಲ್ಲದಿದ್ದರೆ ಈ ಶುಭ ಯೋಗದ ಪ್ರಭಾವದಿಂದಾಗಿ ಸಂತಾನ ಯೋಗ ಪ್ರಾಪ್ತಿಯಾಗುವ ಬಲವಾದ ಸಾಧ್ಯತೆ ಇದೆ. ಮನೆಯಲ್ಲಿ ಕಿಲಕಿಲ ನಗು ಕೇಳಿಸಲಿದ್ದು ಇಡೀ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಇರಲಿದೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶಗಳು ಸಿಗಲಿವೆ. ವಿಶೇಷ ಉದಾಹರಣೆ: ಸ್ನೇಹಿತರೊಂದಿಗೆ ದೀರ್ಘ ಪ್ರವಾಸ ಕೈಗೊಳ್ಳುವಿರಿ ಮತ್ತು ಈ ಪ್ರವಾಸವು ನಿಮ್ಮ ಮನಸ್ಸಿಗೆ ಹೊಸ ಚೈತನ್ಯ
ನೀಡಲಿದೆ. ಪರಿಹಾರ: ಶನಿವಾರದ ದಿನ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸ ಪಠಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಮಿಥುನ ರಾಶಿಯಲ್ಲಿ ಸಂಭವಿಸುತ್ತಿರುವ ಈ ಗುರು, ಶುಕ್ರ ಮತ್ತು ಚಂದ್ರರ ತ್ರಿಗ್ರಾಹಿ ಮಹಾಭಾಗ್ಯ ಯೋಗವು ಈ 6 ರಾಶಿಗಳ ಜೀವನದಲ್ಲಿ ಎಷ್ಟೊಂದು ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ ಎಂದು. ನಿಮ್ಮ ರಾಶಿಯು ಇವುಗಳಲ್ಲಿ ಒಂದಾಗಿದ್ದರೆ ಈ ಸುವರ್ಣ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ಕಠಿಣ ಪರಿಶ್ರಮ ಪಡಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ನಿಮ್ಮ ರಾಶಿ ಯಾವುದು ಎಂಬುದನ್ನು ನಮಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಭಕ್ತಿ ಮತ್ತು ಜ್ಯೋತಿಷ್ಯದ ಇಂತಹದ್ದೇ ಮಹತ್ವದ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಆ ಭಗವಂತನ ಆಶೀರ್ವಾದ ಸಿಗಲಿ. ಧನ್ಯವಾದಗಳು. ಶುಭ ದಿನ.